ಒಂದು 25,000 ಅದ ತೊಗೊಂಡು ಹೋಗ್ರಿ ಅಂತೇಳಿ ನಿಮ್ಮನ್ನ 25,000ನಾಗೆ ಖರೀದಿ ಮಾಡ್ತಾರ. ಯಾವ MLA ಹೋಗ್ಬೇಡ್ರಿ, ನೀವೇ ಪಟ್ಟಿ ಹಾಕೊಂಡು ಈ ಸಲ ಹಿಂಗೆ ಮಾಡೋಣ ಹೋರಾಟ. ಈಗೇನ ಕೂತಾರಲ್ಲ ಮನ್ಯಾಗ ನಮ್ಮ MLAಗಳು ಅದಾರು, MP ಗಳು, ಇವರೆಲ್ಲ ತಾವೇ ಬರಂಗೆ ಮಾಡೋಣ ಅಂತಲ್ಲಿ. ಎಲ್ಲಿ ನಾವು ಎಲ್ಲಿ ಪ್ಯಾಲೇಸ್ ಗ್ರೌಂಡ್ನಾಗ ಎಲ್ಲಿ ಇರ್ತದ ಅಲ್ಲಿ ತಾನೇ ಬರ್ತಾರೆ ನೋಡಕೈತ್ರಿ. ಹಿಂಗೆ ಹೋರಾಟ ಮಾಡಿ ಅಲ್ಲಿ ನಿರ್ಣಯ ಮಾಡಿಬಿಡೋದು. ಈ ಸಲ ಯಾರಿಗೆ ಬುದ್ಧಿ ಕಲಿಸೋದ, ಯಾರ ಅಪ್ಪ ಮಕ್ಕಳಿಗೆ ಬುದ್ಧಿ ಕಲಿಸ್ಬೇಕು, ಜೋಡೆತ್ತುಗಳಿಗೆ ಬುದ್ಧಿ ಕಲಿಸ್ಬೇಕು, ಅಲ್ಲಿ ನಿರ್ಣಯ ಮಾಡೋಣ. ಎಲ್ಲಿ ಬೆಂಗಳೂರಿನಾಗ ಈ ಸಲ ಮಾತ್ರ ಇದು ಹೋರಾಟ ಹಿಂಗಾಗಬೇಕು. ಇದು ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗಿ ನಮ್ಮ ಗುರುಗಳಂದ್ರೆ ಅದಕ್ಕೂ ಬಲಿ ಆಗೋದಿಲ್ಲ, ಇದಂತೂ ಗ್ಯಾರಂಟಿ. ಯಾಕಂದ್ರೆ ಅವರು ತುಮಕೂರು ಬಲ್ಲಿ ಬಿದ್ದಾಗನೇ ಎಷ್ಟು ಲಕ್ಷ ರೂಪಾಯಿದೊಂದು ಏನೋ ಲೆಟರ್ ತಂದು ಕೊಟ್ರಲ್ರಿ, 50 ಲಕ್ಷ ರೂಪಾಯಿದೊಂದು ಲೆಟರ್ ತಂದು ಕೊಟ್ರು ಅವ್ರಿಗೆ. ನೀವು ನೋಡಿದ್ರು ನನಗೂ ತೋರಿಸಿದ್ರು, ಮೊತ್ತಿ ಮ್ಯಾಗ ಹೋಗಿರ ಮಂತ್ರಿ ಬಂದಿದ್ದವು. 50 ಲಕ್ಷ ನಾ ಕೊಡ್ತೀನಿ. 50 ಲಕ್ಷ ರೂಪಾಯಿಗೆ ಇಡೀ ಸಮಾಜನ ಮಾರ್ಕೊಳಕ್ಕಾಗ್ತದ? ಏನು 50 ಲಕ್ಷ ರೂಪಾಯಿ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಲ್ಲ ಖರ್ಚು ಮಾಡ್ತಾರೆ. ಹೌದಂದ್ರೆ ಅವನು 20 ಒಂದು ತಿಂಗಳ ಹೊರತು ಕರ್ಕೊಂಡು ಗೋವಾ ಕರ್ಕೊಂಡು ಹೋಗ್ತಾರೆ, ಮೊಬೈಲ್ ಕಸ್ಕೊಂಡು ಹೋಗ್ತಾರೆ. ಅದ್ರಾಗ ಒಂದು ಕಡೆ ಕಾಯಿ ಹೋಗಿರ್ತೈತೆ, ಮತ್ತದನ್ನ ಹಿಡ್ಕೊಂಡು ಬರ್ತಾರೆ. ಪೊಲೀಸರ ಕಡೆ ಅವ್ರ ಲೊಕೇಶನ್ ತೆಗ್ಸಿರ್ತಾರೆ. ಆಡಳಿತ ಪಕ್ಷದವ್ರು ಇದ್ದಾರೆ, MLAಗಳು. ನೋಡ್ರಿ PS ಸರ್, ಅವ ಚಿಕ್ಕಮಗಳೂರು ರಾತ್ರಿ ಇದ್ದ, ರಾತ್ರಿ ಅದು ಸಿಮ್ ತೆಗೆದು ಅಲ್ಲಿ ಹೋಗಿ ಪೊಲೀಸರು ಹಿಡ್ಕೊಂಡು ಬರ್ತಾರ. ಹೋಗಮ್ಮಿ ಹಿಂಗೆಲ್ಲ ನಡೆದಿರ್ತಾವು. ಅದಕ್ಕೆ ಯಾವುದಕ್ಕೂ 50 ಲಕ್ಷ 20 ಲಕ್ಷಕ್ಕೂ ವ್ಯಾಪಾರ ಆಗುವಂಥ ಸಮಾಜ ಅಲ್ಲ ನಮ್ಮದು. 10 ಕೋಟಿಗೆ ಅವ್ರು ವ್ಯಾಪಾರ ಆಗಿಲ್ಲ. ಅದಕ್ಕೆ ನೋಡ್ರಿ, ಒಂದು ಮೀಸಲಾತಿ ಸಿಕ್ತಂದ್ರೆ 1,000 ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಕ್ಕು, 1000 ಮಕ್ಕಳಿಗೆ ನೌಕರಿ ಆಗ್ತಂದ್ರೆ ಅಷ್ಟು ಕುಟುಂಬ ಉದ್ಧಾರ ಆಗ್ತಲ್ಲ. ಒಂದು PSI ಎಷ್ಟು ತೊಗೊಂಡಾರ ಗೊತ್ತೈತೆ ಮೊನ್ನೆ ಇದ್ರಾಗ ಎಲ್ಲ ಪಾರ್ಟಿಯವ್ರು ಅದಾರ, ನನಗೂ ನೋಟಿಸ್ ಕೊಟ್ಟಾರ, ನೀವು ಬಂದು ಸಾಕ್ಷಿ ಹೇಳಿರುತ್ತೆ. 60-70 ಲಕ್ಷ ರೂಪಾಯಿ ತೊಗೊಂಡಾರ. ಯಾರು ಎಲ್ಲ ಪಾರ್ಟಿಯವ್ರು ಅದಾರ, ಯಾರು ಸತ್ಯ ಹರಿಚಂದ್ರ ನನ್ನ ಮಕ್ಕಳಿಲ್ಲ ಅಲ್ಲಿ ಎಲ್ಲ ತೊಗೊಂಡು ಈಗ ಸೋಮವಾರ ಎನ್ಕ್ವೈರಿ ಮಾಡಿ ಅದೇನು ಪಾಪ ಯಾವನೋ ಒಬ್ಬ ADGPನೇ ಅವನ ಒಳಗೆ ಹಾಕಿದ್ರು, ಒಂದು 6 ತಿಂಗಳು ಇಟ್ಕೊಂಡ್ರು, ಜಾಮೀನು ಕೊಟ್ಟರು, ಹೊರಗೆ ಬಂದರು, ಮುಗಿದೋಯ್ತದು. ಈ ಮತ್ತೊಂದು ಎನ್ಕ್ವೈರಿ ಕಮಿಟಿ ಮಾಡ್ಯಾರ, ಅದನ್ನು ಏನೂ ಇಲ್ಲ. ಒಂದು ಕುಟುಂಬ 70-80 ಲಕ್ಷ ರೂಪಾಯಿ ಕೊಟ್ಟು ಎಲ್ಲಿ ನೌಕರಿ ಒಬ್ಬ PSI ಆದ್ರೆ ತಿಳ್ಕೊರಿ. ಅವ್ನು ಭ್ರಷ್ಟಾಚಾರ ಮಾಡಲಾರ್ದೆ ಏನು ಸಾಚ ಇರ್ಬೇಕನ್ನು? ನಿಮ್ಮ ಊರಾಗ ನೀವು ಜಗಳ ಆಡ್ಲಿಕ್ಕಂದ್ರೂ ಜಗಳ ಹಚ್ತಾರ. ಕಡೆಗೆ ಅವ್ನು ಹೊಡೆದು ಬರಲ್ಲ, ನಾನು ಹೊಡ್ತೇನೆ ಅಂತಾನೆ. ಅವ್ನು ಹೊಡೆದು ಬರ್ತಾನೆ, ಹೊಡೆದು ಬಂದೇನತ್ತಾರ. ನೀ ಅಲ್ಲಿರು ಅವ್ನು ಕರೆಸ್ತಾರೆ, ಮಗನೇ ನೀ ಇಟ್ಕೊಡು. ಅವು ಏಜೆಂಟ್ರು ಒಂದು ಇರ್ತಾರಲ್ಲಿ, ನಮ್ಮ ಪಾರ್ಟಿ ಕೆಲವೊಂದು ಏಜೆಂಟ್ರೇ ಇರ್ತಾರೆ. ಈ ಕಡೆ 50 ತೊಗೋತಾರೆ, ಆ ಕಡೆ 50 ತೊಗೋತಾರೆ. PSI 30 ಕೊಡ್ತಾರೆ, ಅವ್ರು 20 ತೊಗೋತಾರೆ. ಇವೆಲ್ಲ ನಡೀತಿರ್ತವೆ. ಅವ್ರು ನಾವೇನು 30 ವರ್ಷ ನಾನು ರಾಜಕಾರಣಿ, MLA MP MLC ಎಲ್ಲ ಆಗಿ ನೋಡೀನಿ. ಅದೇ ಪ್ರಾಮಾಣಿಕವಾಗಿ ಒಂದು ಮೀಸಲಾತಿ ಒಳಗೆ ಸಿಕ್ತಂದ್ರೆ ಆ ಕುಟುಂಬ ಉದ್ಧಾರ ಆಗ್ತದೆ. ಒಳ್ಳೆ ಶಿಕ್ಷಣ MBBS ಎಷ್ಟೋ ನಮ್ಮ ಮೇಡಮ್ ಇಲ್ಲೇ ಯಾರು ಅದಾರಲ್ಲ, ಅವ್ರು ತಹಸೀಲ್ದಾರ ಇರು ನೋಡ್ರಿ. ಎಷ್ಟು ಪಾಯಿಂಟ್ನಾಗ ಹೋಯ್ತು ನಿಮ್ಮದು ನೋಡ್ರಿ, 2 ಪಾಯಿಂಟ್ನಾಗ. ಈಗ ಎಷ್ಟೋ ಬಡವರು ಇವತ್ತು ಮೀಸಲಾತಿ ಸಿಕ್ಕರೆ ಅಷ್ಟು ಕುಟುಂಬ ಉದ್ಧಾರ ಮಾಡ್ಬೇಕಂತೇಳಿ ಗುರುಗಳು ಕೂತಾರೆ. ನಾವೆಲ್ಲರೂ ಕೂಡಿ ಅವ್ರಿಗೆ ಬೆಂಬಲ ಕೊಡೋಣ. ರಾಯಚೂರು ಜಿಲ್ಲಾ ಹೆಚ್ಚಿನ ಜನ ಆ ಕಾರ್ಯಕ್ರಮ ಬರ್ರಿ. ಅವ್ರು ಹೇಳ್ಯಾರ, ಇವ್ರು ಹೋಗ್ಬೇಡ, ಫೋನು ಬರ್ತಾವೆ ನಿಮ್ಗೆ MLAಗಳು, ಅವೇನು ಕೇಳಕ್ಕೆ ಹೋಗ್ಬೇಡ್ರಿ. ಎದಕ್ಕೆ ಹೋಗ್ತಿರೋ ತಮ್ಮಗಳೇ, ನಿಮ್ಗೆ ಯಾರು ರೊಕ್ಕ ಕೊಡ್ಯಾರ, ಯಾರು ಕೇಳ್ತಾರೆ. ನೀ ಏನು ಕೊಡಬೇಡಪ್ಪ, ನಿನ್ನ ಮನೆಯಾಗಿರು, ನಮ್ಮ ಗುರುಗಳು ಮಾಡ್ಲಾಕತ್ತಾರ. ಎಲ್ಲರೂ ಕೂಡ ಹೋಗಿ ಇನ್ನೊಮ್ಮೆ ಶಕ್ತಿ ಪ್ರದರ್ಶನ ಮಾಡಿದ್ವಿ ಅಂದ್ರೆ ನಮ್ಮವ್ರಿಗೂ ಗೊತ್ತಾಗಲ್ಲ ಮ್ಯಾಗ. ಈ ಅಪ್ಪ ಮಗನ ಹಿಂದೆ ಇಡೀ ಲಿಂಗಾಯತರು ಏನು ಖರೀದಿ ಮಾಡ್ಕೊಂಡವ್ರು ಹಂಗೆ ಮಾತಾಡ್ತಾರೆ. ಇಡೀ ಲಿಂಗಾಯತರು ಅಂದ್ರೆ ಇವ್ರ ಮನೆಗೆ ಹುಟ್ಟ್ಯಾರಪ್ಪ ಅನ್ನೋರು ಹಂಗೆ ಇವ್ರಿಗೆ ಲೀಡರ್. ಈ ಸಲ ತೋರಿಸ್ಬಿಡೋಣ ನಾವು, ಇವ್ರದ್ದು ಏನೂ ಇಲ್ಲ, ಎಲ್ಲ ಆಡ್ಬರು ಎಲ್ಲ ಚಿತ್ರದುರ್ಗ ಸ್ವಾಮಿ ಜೋಡ ಇವ್ರದ್ದು ಹೋಗೈತೆ ಅಂತೇಳಿ ತೋರಿಸ್ಬಿಡೋಣ. ಅವ್ರು ಸಪೋರ್ಟ್ರಿ ಇವರು, ಯಾಕಂದ್ರೆ ಅವ್ರದ್ದು ಅಲ್ಲೇನೋ ಐತಿ, ಹೆಲಿಕಾಪ್ಟರ್ ಐತಿ ಅವ್ರದ್ದು ಕೂಡಲೇ. ಇಬ್ರು ಕೂಡ ಹೆಲಿಕಾಪ್ಟರ್ನಾಗ ಅಡ್ಡಾಡ್ತಿದ್ರಿ. ನೀವು ನೋಡಿ, ಇದು ಹೆಲಿಕಾಪ್ಟರ್ ಯಾರ್ದು, ಸ್ವಾಮಿದು ಇವಂದು. ಇಬ್ಬರದು ಪಾರ್ಟ್ನರ್ ತೊಗೊಂಡು ಅವ್ರು ಖಾಲಿ ಇದ್ದಾಗ ಇವ್ರ ಹೋಗೋದತ್ತೆ, ಇವ್ರು ಖಾಲಿ ಇದ್ದಾಗ ಅವ್ರು ಹೋಗೋದು. ಎಲ್ಲ ನನಗೆ ಗುರ್ತದವು.
ನಮ್ಮ ಸಮಾಜಕ್ಕೆ ಏನಾರೇ ಮತ್ತೆ ಏನಾರೇ ಗದ್ದಲ ಮಾಡಿದ್ರಿ ನಿಮ್ಮ ಬುದ್ಧಿ ಕಲಿಸಲ್ಲ ಬಿಡುದಿಲ್ಲ ಅಂತ ಮಾತು ಹೇಳಿ ನಾವು ಮತ್ತೊಮ್ಮೆ ಬೆಂಗಳೂರು ಕಡೆ ಹೋಗುವಂಥದ್ದು ಶಕ್ತಿ ಪ್ರದರ್ಶನ ಮಾಡೋಣ ಅಂತ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಜೈ ಕನ್ನಡ.